ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. Kung Fu lives in everything we do, Xiao Zhui. It lives in how we put on the jacket, how we take off the jacket, and lives in how we treat people. Everything is Kung Fu. ಜಾಕಿ ಚೈನ್ ಬ್ರೂಸ್ಲಿ ನಂತರದ ಜಗತ್ತು ಕಂಡ ಅತ್ಯಂತ ಸರ್ವಶ್ರೇಷ್ಠ ಕಲಾವಿದ. My name is Jackie Chan. I was born in Hong Kong. ಜಾಕಿ ಚೈನ್ ಅಂದರೆ ಜಗತ್ತಿಗೆ ಒಂದು ದೊಡ್ಡ ಬಹುಮಾನದಂತೆ. ಏಕೆಂದರೆ ಜಗತ್ತಿನಲ್ಲಿ ಅಳುವವರಿಗಿಂತ ಅಳಿಸುವವರಿಗಿಂತ ನಗಿಸುವವರು ಸಾಹಸಿ ಕಲಾವಿದರು ನಿಜಕ್ಕೂ ಗ್ರೇಟ್. ಜೀವನವೆಂದರೆ ಅನೇಕ ದುಗ್ಗು ದುಗಡಗಳ ಒಂದು ಸಮ್ಮಿಶ್ರಣ. ಅವುಗಳಿಂದ ಆಚೆ ತಂದು ನಮ್ಮಗಳನ್ನು ನಗಿಸುತ್ತಾ ತಾವು ಕೂಡ ನಗುವಂತಹ ಕಲಾವಿದರು ಅನೇಕ ಜಗತ್ತಿನ ಅತ್ಯಂತ ವಿರಳ. ಅವರು ಜಾಕಿ ಚೈನ್ 1954 ಏಪ್ರಿಲ್ 7ರಂದು ಹಾಂಗ್ಕಾಂಗ್ನ ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. I was a very naughty boy when I was young, and I just fighting around, just keep fighting. And that time I don't know, I just like action. I just like Kung Fu. So this why a friend of my father introduced I'm into boarding school. ಶಾಲೆಗೆ ಸೇರಿಸಿದರೂ ವಿದ್ಯೆ ಅವನ ತಲೆಗೆ ಹತ್ತಲಿಲ್ಲ. ಬಹಳ ತೀಟೆ, ಚೇಷ್ಟೆ, ಮೊಂಡಾಟಗಳಿಗೆ ಪ್ರಸಿದ್ಧನಾದ ಜಾಕಿ ಚೈನ್ ಶಾಲೆಗೆ ಬದಲು ಸೇರಿಕೊಂಡಿದ್ದು ಚೈನಾ ಡ್ರಾಮಾ ಅಕಾಡೆಮಿ. ತಂದೆ ತಾಯಿ ಹತ್ರ ಮೊಂಡಾಟ ಬಿದ್ದು 10 ವರ್ಷಗಳ ನಿರಂತರ ಪರಿಶ್ರಮದಲ್ಲಿ ಚೈನಾ ಡ್ರಾಮಾ ಅಕಾಡೆಮಿಯಲ್ಲಿ ಆತನಿಗೆ ಸಿಕ್ಕಿದ್ದು ಕುಂಫು, ಜಿಮ್ನಾಸ್ಟಿಕ್, ಜಿಮ್ನಾಷಿಯಂ, ಮಾರ್ಷಲ್ ಆರ್ಟ್ಸ್ ಇಂತಹ ಅನೇಕ ಅಧ್ಯಯನಗಳು. A poor family, I'm staying in school, I have no future. I don't know what's tomorrow. Every day I get up, I play. The teacher don't hit me today. I just work very hard every day. And my dream is I want to be at that time, I want to be a Muhammad Ali and Sugar Landon. I want to be a good boxer. ಈ ತಾಲೀಮಿನಲ್ಲಿ ಬೆಳೆದು ಪರಿಪಕ್ವನಾದ ಜಾಕಿ ಚೈನ್ ಆ ನಂತರ ಅನೇಕ ಚಲನಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದರೂ ಕೂಡ 1976ರಲ್ಲಿ ಬಿಡುಗಡೆಯಾದ ನ್ಯೂ ಫಿಸ್ಟ್ ಆಫ್ ಫ್ಯೂರಿ ಇದು ಆತನ ಮೊದಲ ಸಾಹಸ ಚಿತ್ರ. ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದರೂ ಸಂಪೂರ್ಣ ಕಲಾವಿದನಾಗಿ ಸಾಹಸಿ ಕಲಾವಿದನಾಗಿ ಹೊರಬಂದ ಜಾಕಿ ಚೈನ್ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಆ ನಂತರ ಬಂದ ಸ್ನೇಕ್ ಇನ್ ದಿ ಈಗಲ್ ಶ್ಯಾಡೋ 1978, ಆ ನಂತರ ಬಂದ ಡ್ರಂಕನ್ ಮಾಸ್ಟರ್. ಹೀಗೆ ಒಂದೊಂದು ವಿಶಿಷ್ಟವಾದ ಕತೆ, ವಿಶಿಷ್ಟವಾದ ಸಾಹಸಿಕತೆಗಳು, ವಿಶಿಷ್ಟವಾದಂತಹ ಒಂದು ಪಯಣ ಆತನನ್ನು ಅಲಂಕರಿಸಿತು. ಅನೇಕ ಜನರ ಪ್ರತಿಬಿಂಬದಂತೆ ಕಂಡರೂ ಜಾಕಿ ಚೈನ್ ತಾನು ಜಾಕಿ ಚೈನ್ ಆಗಿ ಜಗತ್ತಿನಲ್ಲಿ ಶೈನ್ ಆದ. This face may not be familiar to most American moviegoers, but Chan is recognized here because this is Los Angeles Chinatown. Ladies and gentlemen, this is Jackie. Academy Award. I still can't believe I'm standing here. It's a dream.
Long time ago, every year when I watch Oscar with my dad, sometimes with my mom, my dad always say, "Son, you get so many movies award in the world. When are you get one of these?" Then I just look at my dad, ha ha ha. Dad, I only make comedy action movie. Finally, this is mine. ಭಾರತ ಮಾತ್ರವಲ್ಲ, ಅನೇಕ ದೇಶಗಳ ಯುವಕರ ಪಾಲಿನ ಆರಾಧ್ಯ ದೈವ ಇದೇ ಜಾಕಿ ಚಾನ್. ಇತ್ತೀಚೆಗೆ ಅನೇಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಜಾಕಿ ಚಾನ್ ನಿಧನರಾದರು, ಜಾಕಿ ಚಾನ್ ಇನ್ನಿಲ್ಲ ಎಂಬ ಸುಳ್ಳು ಸುದ್ದಿಗಳು ಚಾಲ್ತಿಗೆ ಬರುತ್ತಿವೆ. ಆದರೆ ಇವೆಲ್ಲವೂ ಸುಳ್ಳು. 1954ರಿಂದ 2025ರವರೆಗಿನ ಈ ಒಟ್ಟಾರೆ 71 ವರ್ಷಗಳಲ್ಲಿ ಇನ್ನೂ ಜೀವಂತವಾಗಿ ನಮ್ಮೊಂದಿಗಿರುವಂತಹ ಜಾಕಿ ಚಾನ್ ನಮ್ಮೆಲ್ಲರ ಪ್ರೀತಿಯ ಯಶಸ್ವಿ ನಟ. ಹೌದು, ಆತನ ಕ್ರಿಯಾಶೀಲತೆ, ಆತನ ಚುರುಕುತನ ಇವತ್ತು ಕೂಡ ಅನೇಕ ಯುವಕರನ್ನು ನಾಚಿ ನೀರಾಗಿಸುತ್ತದೆ. ಅನೇಕ ಜನರ ಮಾದರಿ ತಾರೆಗಳಲ್ಲಿ ಜಾಕಿ ಚಾನ್ ಕೂಡ ಒಬ್ಬರು. ಅವರು ಗಳಿಸಿದ ಜನಪ್ರಿಯತೆ, ಅವರು ಸಾಧಿಸಿದ ಕೀರ್ತಿ, ಅವರು ಗಳಿಸಿದ ಯಶಸ್ಸೇ ಆದರೂ ಆತನ ವೈಯಕ್ತಿಕ ಜೀವನ ಮಾತ್ರ ಅಷ್ಟೊಂದು ಖುಷಿ ಕೊಡಲಿಲ್ಲ. ಆತನಿಗೆ ಆರತಿಗೊಬ್ಬಳು ಮಗಳು, ಕೀರ್ತಿಗೊಬ್ಬ ಮಗ. ಆದರೆ ಅವರಿಬ್ಬರು ಆರತಿಯನ್ನು ತರಲಿಲ್ಲ, ಕೀರ್ತಿಯನ್ನು ತರಲಿಲ್ಲ. ಇದು ಜಾಕಿ ಚಾನ್ನ ದುಃಖಕರ ಜೀವನ. ಅದೇನೇ ಆದರೂ, ತಾನೆಷ್ಟೇ ನೋವುಂಡರೂ ನಮಗೆ ನಗಿಸುವ, ನಮ್ಮನ್ನು ತುದಿಗಾಲಲ್ಲಿ ನಿಲ್ಲಿಸುವ ಯಶಸ್ವಿ ಕಲಾವಿದ ಜಾಕಿ ಚಾನ್ ಸದಾ ನಮ್ಮೊಂದಿಗಿರುತ್ತಾರೆ. ಇಂತಹ ಮಹಾನ್ ಕಲಾವಿದರು ಎಂದಿಗೂ ಸದಾಕಾಲ ನಮ್ಮ ಹೃದಯದಲ್ಲಿ ಜೀವಿಸುತ್ತಲೇ ಇರುತ್ತಾರೆ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.